ಸಂಭ್ರಮ ಶನಿವಾರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಾದಕ ವಸ್ತುಗಳ ಸೇವನೆಯನ್ನ ತಡೆಗಟ್ಟುವಂಥದ್ದು ಅನ್ನೋದರ ಬಗ್ಗೆ ಇವತ್ತು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅದನ್ನ ನೀವೆಲ್ಲರೂ ಕೂಡ ಏನೆಲ್ಲ ಮಾಹಿತಿಯನ್ನ ಶಿಕ್ಷಕರು ಕೊಡ್ತಾರೋ ಅದನ್ನ ಸದ್ಬಳಕೆ ಮಾಡಿಕೊಂಡು ಈ ಮಾದಕ ವಸ್ತುಗಳಿಂದ ನಾವು ಸಂಪೂರ್ಣವಾಗಿ ದೂರ ಇರುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಮಾದಕ ವಸ್ತುಗಳನ್ನು ನಾನು ಪರಿಚಯ ಮಾಡುತ್ತಿದ್ದೇನೆ. ಇದು ಹೆರೋಯಿನ್, ಶುಗರ್, ಇದು ಕೊಕೈನ್, ಇದು ಅಫೀಮ್, ಇದು ಗಾಂಜಾ, ಓಕೆ, ಇದು ಎಂಡರ್ ಸಾರಾಯ್. ಮಾದಕ ವಸ್ತುಗಳು ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ. ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಮಾದಕ ವಸ್ತುಗಳು ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಮಾದಕ ವಸ್ತುಗಳಿಂದ ನಮ್ಮ ಆರೋಗ್ಯವನ್ನು ಕಳೆದುಕೊಳ್ಳುತ್ತೇವೆ. ಮಾದಕ ವಸ್ತುಗಳಿಂದ ನಮ್ಮ ದೇಹದ ಹೃದಯ, ಮೆದುಳು, ಶ್ವಾಸಕೋಶಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಮಾದಕ ವಸ್ತುಗಳ ವಸ್ತುಗಳಿಂದ ಕೆಲಸ ಮಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಮಾದಕ ವಸ್ತುಗಳು ನಮ್ಮ ಬುದ್ಧಿಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ವಸ್ತುಗಳು ನಮ್ಮ ಆಯಸ್ಸನ್ನು ಕಮ್ಮಿ ಮಾಡುತ್ತೆ. ಮಾದಕ ವಸ್ತುಗಳ ಸೇವನೆಯನ್ನು ಮಕ್ಕಳಾದ ನಾವು ತಡೆಗಟ್ಟಬೇಕು. ನಮ್ಮ ಸುತ್ತಮುತ್ತಲು ಮಾದಕ ವಸ್ತುಗಳನ್ನು ಮಾರುವವರಿಗೆ ತಿಳುವಳಿಕೆ ಮೂಡಿಸಬೇಕು. ನಮ್ಮ ಮನೆಯಲ್ಲಿ ಬೀಡಿ ಸಿಗರೇಟ್ ಸೇವಿಸುವವರಿಗೆ ಬುದ್ಧಿ ಹೇಳಬೇಕು.